ಈಗಲೇ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾತಾಡು. ಪಾರ್ಥನ ಈಗಲೇ ಮನೆಗೆ ಕಳ್ಸಕ್ಕೆ ಹೇಳು. ಪಾರ್ಥ ನಿನ್ನ ಮಾತು ಕೇಳ್ತಾನೆ. ಸಾರಿ ಅತ್ತೆ, ದಿಸ್ ಇಸ್ ಔಟ್ ಆಫ್ ಮೈ ಹ್ಯಾಂಡ್. ನಾನೇ ಅಲ್ಲ, ಯಾರು ಹೇಳಿದ್ರು ಅಷ್ಟೆ. ಪ್ರೀತಿಯಲ್ಲಿ ಬಿದ್ದವರು ಯಾರ ಮಾತು ಕೇಳಲ್ಲ. ಯಾಕಂದ್ರೆ ಅವ್ರಿಗೆ ಪ್ರೀತಿನೇ ಎಲ್ಲಾನು ಆಗಿರುತ್ತೆ. ಪ್ರೀತಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿರ್ತಾರೆ. ಪ್ರೀತಿಗೋಸ್ಕರ ಅವರು ಪ್ರಾಣನೇ ಬಿಡ್ತಾರೆ. ಆದರೆ ಪ್ರೀತಿನ ಬಿಡಲ್ಲ. ಪ್ರೀತಿ ಅನ್ನೋದೇ ಹಾಗೆ ಅತ್ತೆ, ಎಲ್ಲಿಲ್ಲದ ಹಠಾನ, ಛಲಾನ, ಬಲಾನ, ಧೈರ್ಯನ ತಂದುಕೊಡುತ್ತೆ. ನೋಡ್ತಾ ಇರಿ, ಅಪ್ಪ ಹಾಕಿರೋ ಚಾಲೆಂಜಲ್ಲಿ ಪಾರ್ಥ ಅವರು ಗೆದ್ದೇ ಗೆಲ್ತಾರೆ. ಅವ್ರ ಪ್ರೀತಿನೂ ಗೆಲ್ಲುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ನೀವೆಷ್ಟೇ ಫೈಟ್ ಮಾಡಿದ್ರೂ ಅದಷ್ಟಕ್ಕಷ್ಟೇ. ಪ್ರೀತಿ ಅಂತ ಬಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅಂಕಲ್, ಆ ಹುಡುಗನ ತಾಯಿಗೆ ಹುಷಾರಿಲ್ಲ ಅಂಕಲ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಆಪರೇಷನ್ ಮಾಡಲೇಬೇಕಂತೆ. ಅದಕ್ಕೆ ನಿಮ್ಮ ಅಣ್ಣನ ದುಡ್ಡಿಂದ ಸಹಾಯ ಮಾಡ್ತೀಯಾ? ಮಾಡು, ಒಳ್ಳೇದೇ. ನಾನು ಅದಕ್ಕೆ ಅಡ್ಡ ಬರೋದಿಲ್ಲ. ಸಹಾಯ ಯಾರು ಮಾಡಿದ್ರೇನು, ಒಟ್ಟಿನಲ್ಲಿ ಆ ಹೆಣ್ಮಗಳು ಹುಷಾರಾಗಬೇಕಷ್ಟೆ. ಆದರೆ ನೀನು ಸೋತೆ ಅಂತ ಒಪ್ಕೊಂಬಿಡು. ಇಲ್ಲ ಅಂಕಲ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಅಣ್ಣನ ಹತ್ರ ಯಾವ ಹೆಲ್ಪು ಕೇಳಲ್ಲ. ಅವ್ನ ದುಡ್ಡನ್ನ ನಾನು ಯೂಸ್ ಮಾಡಲ್ಲ ಅಂಕಲ್. ಮತ್ತೇನು ಮಾಡ್ತೀಯ? ಆಪರೇಷನ್ ಅಂದರೆ ಸುಲಭ ಅಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ₹1 ದುಡಿಮೆ ಇಲ್ಲಿರೋ ನೀನು ಅಷ್ಟೊಂದು ದುಡ್ಡನ್ನ ಹ್ಯಾಕ್ ಹೊಂದಿಸ್ತೀಯ? ಅಡ್ಡದಾರಿ ಹಿಡಿದ್ರೆ ನೀ ಸೋತ ಹಾಗೆ. ಅಂಕಲ್, ಯಾಕೆ ಅಂಕಲ್ ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಾ ಇದ್ದೀರಾ? ನನ್ನ ತಲೆಯಲ್ಲಿ ಆ ಥರ ಎಲ್ಲ ಯೋಚನೆ ಇಲ್ಲ ಅಂಕಲ್. ಮತ್ತು ದುಡ್ಡನ್ನು ಹೇಗೆ ಹೊಂದಿಸ್ತೀಯ? ನೋಡು, ಖರ್ಚು ಮಾಡೋದು ಭಾಳ ಸುಲಭ. ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ದುಡ್ಡನ್ನ ದುಡಿಯೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಏನು ಮಾಡ್ತೀಯ ಈಗ? ಅಂಕಲ್, ಯಾಕೆ ಅಂಕಲ್ ಇಷ್ಟೊಂದು ಡಿಸ್ಕರೇಜ್ ಮಾಡ್ತಾ ಇದ್ದೀರಾ? ನಾನೇನು ನಿನ್ನ ಡಿಸ್ಕರೇಜ್ ಮಾಡೋದು? ನಿನ್ನನ್ನು ನೀನು ಎನ್ಕರೇಜ್ ಮಾಡ್ಕೋಬೇಕು. ನಿನ್ನಲ್ಲಿ ಆ ಛಲ ಇರಬೇಕು. ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಹಠ ಇರಬೇಕು. ನಿನಗದಿಲ್ವಲ್ಲ. ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವ್ ನೀನು. ಸುಖದ ಸುಪ್ಪತ್ತಿಗೆಲ್ಲಿ ಬೆಳೆದವ್ ನೀನು. ನಿನಗೆ ಹಸು ಅಂದ್ರೇನು, ಅದು ಹೇಗಿರತ್ತೆ ಅಂತ ಗೊತ್ತಿಲ್ಲ. ಆದಮೇಲೆ ಈ ಛಲ ಹಠ ಎಲ್ಲ ಎಲ್ಲಿಂದ ಬರಬೇಕು? ಸುಮ್ಮನೆ ಯಾಕೆ ಈ ಬೇಡದೇ ಇರೋ ಸೆಂಟಿಮೆಂಟ್ಗಳನ್ನ ಮಾತಾಡ್ತೀಯ? ಕೈಲಾಗದೇ ಇರೋರೇ ಯಾವಾಗಲೂ ಹೀಗೆ ಮಾತಾಡೋದು. ಒಂದು ನೆಪ ಕೊಡೋದು, ಕಾರಣಗಳನ್ನ ಹೇಳೋದು. ಅದ್ರ ಬದಲು ಕೈಯಲ್ಲಾಗಲ್ಲ ಅಂಥೇಳಿ ಸೋಲೊಪ್ಕೋ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ನಿನ್ನಲ್ಲಿ ಛಲ ಇಲ್ವಾ? ಹಠ ಇಲ್ವಾ? ಇಷ್ಟೇನ ನೀನು? ಇಲ್ಲ ಅಂಕಲ್, ನಾನು ಯಾರ ಹತ್ರನೂ ಹೆಲ್ಪ್ ಕೇಳೋದಿಲ್ಲ. ನಾನೇ ಏನಾದರೂ ಮಾಡಿ ಅವ್ರಿಗೆ ಸಹಾಯ ಮಾಡ್ತೀನಿ. ಇದ್ರಲ್ಲಿ ನಾನು ಗೆದ್ದೆ ಗೆಲ್ತೀನಿ ಅಂಕಲ್, ಗೆದ್ದೆ ಗೆಲ್ತೀನಿ. ಟಿಂಗ್ 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 ಟಿಂಗ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಅನ್ನೋ ಗೊಂಬೆ ಥರ ಅವಳು. ನೀನು ಏನೇ ಮಾಡಿದ್ರು ಅವಳಿಗೇನು ಆಗಲ್ಲ. ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್ ಸಿಸ್ಟರ್. ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಸಣಕಲ್ ಕಡ್ಡಿ ಥರ ಇದ್ರು, ಗಟ್ಟಿ ಪಿಂಡ ಸಿಸ್ಟರ್. ಅಪ್ಪ ನಿಜವಾಗ್ಲೂ ಪಾರ್ಥ ಅವ್ರಿಗೆ ಚಾಲೆಂಜ್ ಹಾಕಿದಾರಾ? ಯಾವುದಕ್ಕೊಂದ್ಸರಿ ಅಮ್ಮನ ಕಾಲ್ ಮಾಡಿಬಿಟ್ಟು ಸಿಚುವೇಶನ್ ಏನು ಅಂತ ತಿಳ್ಕೊತೀನಿ. ಭೂಮಿ, ಹೇಳಮ್ಮ. ಅಮ್ಮ, ಏನ್ ಮಾಡ್ತಿದ್ಯಾ? ಅಯ್ಯೋ ಏನಿಲ್ಲ ಕಣೆ, ಸುಮ್ಮನೆ ಕೂತಿದ್ದೆ ಅಷ್ಟೆ. ಅಮ್ಮ, ನಿನ್ ವಾಯ್ಸ್ ಕೇಳ್ತಿದ್ರೆ ಬೇಜಾರಲ್ಲಿರೋ ಹಾಗಿದೆ. ಯಾಕೆ ಬೇಜಾರಾಗಿದೆಯಾ? ಇನ್ನೇನೆ, ಇಷ್ಟು ವರ್ಷ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಓಡಾಡ್ತಾ ಇದ್ದಿದ್ದು ನಿಮ್ಮಪ್ಪ ಆಕಾಶನೇ ತಲೆ ಮೇಲೆ ಕಳ್ಸಿ ಬಿದ್ದವ್ರ ಥರ ಒಂದು ಕಡೆ ಇದ್ದಾರೆ. ಇನ್ನೊಂದು ಕಡೆ ಏನೋ ಆಗೋಗಿದೆ ಅವಳಿಗೆ ಅನ್ನೋ ಥರ ಒಂದು ಮೂಲೆಯಲ್ಲಿ ಅಪೇಕ್ಷೆ ಇದ್ದಾಳೆ. ಇವರಿಬ್ರು ಈ ರೀತಿ ಮನೇಲಿ ಇರೋವಾಗ ನಾನು ಹೆಂಗೆ ಖುಷಿಯಾಗಿರೋಕ್ಕಾಗತ್ತೆ? ಒಂದು ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ.
ನನಗೂ ಏನೂ ಅರ್ಥ ಆಗ್ತಿಲ್ಲ ಭೂಮಿ. ಅಂದ್ರೆ ಪಾರ್ಥ ಅವ್ರ ವಿಚಾರದಲ್ಲಿ ಏನೋ ಒಂದಾಗಿರೋದಂತೂ ನಿಜ. ಅದಕ್ಕೆ ಅವರಿಬ್ರು ಹಾಗಿದ್ದಾರೆ. ಹಲೋ ಕಂದ. ಹಾಮ, ಅಲ್ಲ ಅದು ಅಪ್ಪ ಮತ್ತೆ ಅಪೇಕ್ಷಾ ಯಾಕೆ ಹಾಗಿದ್ದಾರೆ ಅಂತ ನಿನಗೇನಾದ್ರೂ ಗೊತ್ತಾ? ನನಗೇನೇ ಗೊತ್ತು ಏನಾಗಿದೆ ಅಂತ. ಬಾಯ್ ಬಿಟ್ಟು ಹೇಳಿದ್ರಲ್ವಾ ನನಗೇನಾದ್ರೂ ಅರ್ಥ ಆಗ್ಬೇಕು. ಈ ಮನೇಲಿ ನಾನೊಬ್ಳೆ ಬಾಯ್ ಬಡ್ಕಿ ಥರ ಎಲ್ಲರ ಹತ್ರ ಫಿಲ್ಟರ್ ಇಲ್ಲದೆ ಎಲ್ಲವನ್ನೂ ಹೇಳ್ಕೊಂಡು ಓಡಾಡೋದು. ಅವ್ರ ಟರ್ನ್ ಬಂದಾಗ ಯಾರೇನೂ ಮಾತಾಡಲ್ಲ. ನಿಮ್ಮಪ್ಪನೂ ಬೆಳಗ್ಗೆ ಎದ್ದು ಟಿಪ್ ಟಾಪಾಗಿ ರೆಡಿಯಾಗಿ ನಿಂತು ಬಿಡ್ತಾರೆ. ಎಲ್ಲಿಗ್ರಿ ಹೊರಟ್ರಿ ಅಂತ ಕೇಳಿದ್ರೆ ಸ್ಕೂಲ್ಗೆ ಅಂತಾರೆ. ಅಲ್ಲ ಭೂಮಿ, ಇಷ್ಟು ವರ್ಷ ಇಲ್ದಿರೋ ಶಾಲೆ ಈಗ ಎಲ್ಲಿಂದ ಬಂತು ಮತ್ತೆ? ನೀನೇ ಹೇಳು. ಇನ್ನಿ ಅಪ್ಪಿನು ನಮ್ಮ ಮಹಿಮಾ ಪಾಪ ಮಿಸ್ ಇಂಡಿಯಾ ಕಾಂಪಿಟೇಷನ್ ಬಂದಿದೆ, ನಿನ್ನನ್ನು ರೆಫರ್ ಮಾಡ್ತೀನಿ ಅಂತ ಕೇಳಿದ್ರೆ ಏನು ನಂಗೆ ಆರಾಮಿಲ್ಲ, ತಲೆನೋವು ಅಂತ ಚಿಕ್ಕ ನೆಪ ಕೊಟ್ಕೊಂಡು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಅಲ್ಲ, ಇವಳು ಈ ತರ ಆಡೋದ್ ನೋಡಿದ್ರೆ ನನಗೆ ಹೊಟ್ಟೆಲ್ ಬೆಂಕಿ ಬಿದ್ದಂಗ ಆಗ್ತಾ ಇದೆ ಭೂಮಿ. ಯಾರ ಮಾತು ಕೇಳ್ತಿಲ್ವೇ? ನೀನಾದ್ರೂ ಒಂದ್ಸಲಿ ಮಾತಾಡಿ ನೋಡು ಭೂಮಿ, ಪ್ಲೀಸ್. ಅಪೇಕ್ಷಾಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಕೊಟ್ಟೆ. ಅಪ್ಪಿ ಅಪ್ಪಿ, ಇವಳಂತೂ ಈಗ ರೂಮಿಂದ ಆಚೆನೆ ಬರಲ್ಲ. ಇರು, ಹೋಗಿ ಕೊಡ್ತೀನಿ ಒಂದು ನಿಮಿಷ. ತಗೋ, ನಿಮ್ಮ ಅಕ್ಕ ಫೋನ್ ಮಾಡಿದಾಳೆ, ಮಾತಾಡು. ಏನ್ ನೋಡ್ತಾ ಇದೆ? ತಗೋ. ಹೇಳಕ್ಕ, ಏನ್ ವಿಷಯ ಅಂತ ನಿನ್ನನ್ನು ಕೇಳಬೇಕಪ್ಪಿ. ಏನಾಗಿದೆ? ಮಿಸ್ ಇಂಡಿಯಾ ಆಫರ್ನ ಯಾಕೆ ರಿಜೆಕ್ಟ್ ಮಾಡ್ತಿದ್ಯಾ?